ನಮಸ್ತೆ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಗಸು ಅಂತ ಗುಂಡಪ್ಪ ಅವರು ಹೇಳಿ, ಹಳೆದಕ್ಕೆ ಅದೆಷ್ಟು ಬೆಲೆ ಇದೆ, ಬೇರನ್ನು ಮರೆತರೆ ಮೇಲೆ ಚಿಗುರಿಲ್ಲ ಹೂವಿಲ್ಲ ಅಂತ ಹೇಳ್ದ ಇವರು ಇಲ್ಲೊಂದು ಕಗ್ಗದೊಳಗೆ ಹೇಳ್ತಾರೆ ಏನಂತ: ಹೊಸತನವೇ ಬಾಳು, ಹಳಸಿಕೆ ಎಲ್ಲ ಸಾವು ಬಿಡು, ರಸವು ನವತೆಯಿಂದ ಉದಿಸಿದವು ಅನುದಿನ ಹೊಮ್ಮಿ, ಹಸನೊಂದು ನುಡಿಯಲ್ಲಿ ನಡೆಯಲ್ಲಿ ನೋಟದಲ್ಲಿ ಪಸರುತ್ತಿರೆ ಬಾಳು ಚೆಲುವು ಮಂಕುತಿಮ್ಮ. ಹೊಸತನ ಯಾವಾಗಲೂ ಇರಬೇಕು, ಅದೇ ಬಾಳಿಗೆ ಸೊಗಸು. ಹಳೇದೆಲ್ಲ ಸಾಯಿಲಿ ಬಿಡು, ಅದನ್ನೇ ಯಾಕೆ ಮನಸ್ಸಲ್ಲಿ ಇಟ್ಕೊಂಡು ಕೂಡ್ತೀಯ? ರಸವು ನವತೆಯಿಂದ ಪ್ರತಿನಿತ್ಯ ಹೊಮ್ತಾ ಇರಬೇಕಾದ್ರೆ ನಡೆಯಲ್ಲಿ ನುಡಿಯಲ್ಲಿ ಮತ್ತು ನೋಟದೊಳಗೆ ಒಂದು ಶ್ರೇಷ್ಠವಾದದ್ದು, ಅದು ಒಳ್ಳೆಯದು ಅಂತ ಹೇಳ್ತಾರೆ ಅವರು. ಹೊಸತನ ಹೊಮ್ಮ ಬರಬೇಕು ನಮ್ಮಿಂದ, ನವನವೀನವಾಗಲಿ ಬಾಳ್ಗೆ ಅಂತ ಹೇಳ್ತೀವಲ್ಲ, ನವೋನ್ಮೇಷ ಶಾಲಿನಿ ಅಂತ ಹೇಳ್ಯಾರ ಕವಿಗಳು. ಹೊಸತು ಇರಲಿ, ಅವ್ರು ಹಳೆಯದು ಯಾವುದನ್ನು ಸಾಯಲಿ ಬಿಡು ಅಂತ ಹೇಳಿದ್ರು ನೆಗೆಟಿವ್ ಆಗಿ ಏನು ಯೋಚನೆ ಮಾಡಿಕೊಂಡು ದ್ವೇಷ ಮತ್ಸರ ಹಗೆಯನ್ನು ಸಾಧಿಸ್ಕೊಂಡು ಕಾಲಾಂತರದಿಂದ ಪೋಷಣೆ ಮಾಡ್ಕೊಂಡು ಬರ್ತೀವಲ್ಲ, ಅದನ್ನು ಬಿಡ್ರಿ, ಸಾಯಲಿ ಅದನ್ನು ಅಂತ ಹೇಳಿದ್ದು. ಯಾವುದು ನಮ್ಮ ನಡೆ ನುಡಿ ಆಚಾರ ವಿಚಾರದಲ್ಲಿ ಹೊರಹೊಮ್ತಾ ಇದ್ದರೆ ಎಲ್ಲರಿಗೂ ಸಂತೋಷವಾಗ್ತದೆ, ನಮ್ಮ ಬದುಕು ಕೂಡ ಹಿತಮಯವಾಗ್ತದಲ್ಲ, ಅದನ್ನು ಬೆಳೆಯೋದಕ್ಕೆ ಬಿಡ್ರಿ. ಅದು ಬಾಳಿನ ತುಂಬ ಹರಡುತ್ತಾ ಇದ್ದರೆ, ತನ್ನ ಘಮವನ್ನು ಚೆಲ್ತಾ ಇದ್ದರೆ ಬಾಳಿಗೆ ಸೊಗಸು, ಬದುಕು ಸುಂದರ ಚೆಲುವು ಅಂತ ಹೇಳೋದಿದು ಪದ್ಯ. ನೋಡ್ರಿ, ಮತ್ತೆ ಹೇಳ್ತಾರೆ ಇವರು, ಮನುಷ್ಯ ಒಬ್ಬ ಓಲೇಕಾರ ಇದ್ದಂಗೆ, ಪೋಸ್ಟ್ಮ್ಯಾನ್. ಪ್ರತಿಯೊಬ್ಬ ಮನುಷ್ಯ ಹೆಂಗೆ ಬದುಕಬೇಕು ಓಲೇಕಾರನಾಗಿ. ನಾವು ಅವನೆಷ್ಟು ಉಪಕಾರಿಯಾದ ಮನುಷ್ಯ ಅಲ್ಲ, ಅವಾಗೆಲ್ಲ ಬಹಳ ಮಹತ್ವ ಇತ್ತು ಬಿಡ್ರಿ ಅವನಿಗೆ. ಈಗೆಲ್ಲ ಮೊಬೈಲ್ ಬಂದುಬಿಟ್ಟು ಇದೆಲ್ಲ ಬಂದುಬಿಟ್ಟು ಅದು ಮರ್ತು ಹೋಗ್ಬಿಟ್ಟದೆ ಈಗ, ಪತ್ರ ಸಂಸ್ಕೃತಿ. ಆದರೆ ನಾವು ಯಾವಾಗಲೂ ಅವನ ಥರ ಬದುಕಬೇಕು. ಹೆಂಗಂದರೆ, ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ, ಮಿತವಿರಲಿ ಮನದ ಉದ್ವೇಗದಲ್ಲಿ, ಭೋಗದಲ್ಲಿ, ಅತಿ ಬೇಡವೆಲ್ಲಿಯೂ ಮಂಕುತಿಮ್ಮ. ಓಲೇಕಾರ ಹೇಗೆ ನಗನಗ್ತಾ, ಎಷ್ಟೇ ದಣಿವಾಗಿದ್ರೂ ಕೂಡ ನಗನಗ್ತಾ ತನ್ನ ಕೆಲಸವನ್ನು ತನ್ನ ಪಾಡಿಗೆ ತಾನು ಎಷ್ಟು ಬೇಕೋ ಅಷ್ಟು ತನ್ನ ಲಿಮಿಟ್ನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾನಲ್ಲ, ಹಂಗೆ ಬದುಕೋದನ್ನು ಕಲೀರಿ ನೀವು. ಜೀವನದೊಳಗೆ ನಾವು ಹೆಂಗೆ ನಡ್ಕೊಂಡ್ರೆ ಚೆನ್ನ ಅನ್ನೋದ್ರ ಬಗ್ಗೆ ಒಂದು ಬುದ್ಧಿ ಮಾತನ್ನು ಈ ಕಗ್ಗದಲ್ಲಿ ಡಿ ವಿ ಗುಂಡಪ್ಪ ಹೇಳಿದ್ದು. ಅವರು ಇಲ್ಲಿ ಹೇಳ್ತಾರ, ನಿಮ್ಮ ವದನದೊಳಗೊಂದು ಸದಾ ಅಂದರೆ ಮುಖದಲ್ಲಿ ಒಂದು ನಗು ಇರಬೇಕು. ಅದು ಜೋರಾಗಿ ನಗೋದಲ್ಲ, ಒಂದು ಸ್ಮೈಲಿಂಗ್ ಫೇಸ್ ಅಂತೀವಲ್ಲ, ಹಂಗೊಂದು ಇರಲಿ. ಅದು ಭಾಳ ಅತಿಯಾಗಿ ಎಲ್ಲರಿಗೂ ಕೇಳಿಸೋ ಗಹಗೈಸಿ ನಗೋದು ಬೇಡ. ಹಸನ್ಮುಖ ಆಗಿರು, ನಿನ್ನ ಮುಖ ಸನ್ಮುಖಿ ಸದಾ ಸುಖಿ ಅಂತ ಹೇಳ್ತೀವಲ್ಲ, ಆದರೆ ಅದು ಮಂದಹಾಸವೇ ಆಗಿರಬೇಕು. ಕುಹಕನಗೆ ಕೆಟ್ಟನಗೆ ಅವೆಲ್ಲ ಇರಬಾರ್ದು. ಇತರರ ಕಿವಿಗೆ ಅದು ಕರ್ಕಶವಾಗಿ ಎಂಥ ಪರಿ ನಗ್ತಿರ್ತಾರೆ, ಒಬ್ಬೊಬ್ಬರು ರಾಕ್ಷಸರು ನಕ್ಕಂಗೆ ನಗ್ತಿರ್ತಾರಲ್ಲ, ಹಂಗಾಗಬಾರ್ದು. ಮತ್ತು ಇನ್ನೊಬ್ಬರು ಮನಸ್ಸಿಗೆ ನೋವಾಗುವಂಥ ಚುಚ್ಚು ನಗೆ ಇರಬಾರ್ದು, ನಮ್ಮದು ಕೊಂಕು ನಗೆ ಇರಬಾರ್ದು, ಕುಹಕ ನಗೆ ಇರಬಾರ್ದು. ಇನ್ನೊಬ್ಬರ ಕಿವಿಗೆ ನಮ್ಮ ನಗು ಕೇಳಿಸದಂತೆ ಇರೋದು ಬಹಳ ಉತ್ತಮ. ಯಾವತ್ತೂ ಇನ್ನೊಬ್ಬರಿಗೆ ಹಿತವಾಗೋದನ್ನೇ ಮಾತಾಡಬೇಕು. ಅಪ್ರಿಯವಾದ ಸತ್ಯವನ್ನು ಹೇಳಬೇಡ ಅಂತ ಹೇಳ್ತದೆ ಶಾಸ್ತ್ರ. ಸತ್ಯವನ್ನು ಹೇಳ್ರಿ, ಬಟ್ ಅವರಿಗೆ ಅದು ಅಪ್ರಿಯ ಆಗಿತ್ತಪ್ಪ, ಅದರಿಂದ ಅವ್ರ ಮನಸ್ಸಿಗೆ ನೋವಾಗ್ತಿತ್ತು, ಕಿರಿಕಿರಿ ಅನ್ನಿಸ್ತಿತ್ತು, ಅವ್ರ ಜೀವನಕ್ಕೇನೋ ಕುತ್ತು ಬರ್ತಿತ್ತು ಅಂದ್ರೆ ಅಲ್ಲಿ ನಾವು ಆ ಸತ್ಯವನ್ನು ಮುಚ್ಚಿಟ್ಟು ಸುಳ್ಳು ಹೇಳೋ ಪ್ರಸಂಗನೂ ಬರ್ಬೋದು. ಅದು ಏನೋ ಅದು ಇನ್ನೊಬ್ಬರಿಗೆ ಹಿತವಾಗುವಂಥ ಆಡಬೇಕು ನಾವು. ಆದರೆ ಸತ್ಯ ಮತ್ತು ಧರ್ಮಗಳನ್ನು ಬಿಡಬೇಡ. ಅವ್ರಿಗೆ ಹಿತ ಮಾಡ್ತೀವಿ ಅಂದ್ಕೊಂಡು ನಾವು ಸತ್ಯ ಮತ್ತು ಧರ್ಮವನ್ನು ಬಿಡಬಾರ್ದು. ಇಂಥ ಕೆಲವಷ್ಟು ಸಂದಿಗ್ಧಗಳು ಪ್ರತಿಯೊಬ್ಬರ ಜೀವನದೊಳಗೆ ಬಂದಿರ್ತವೆ. ಮನಸ್ಸಿನ ಉದ್ವೇಗ ಮತ್ತು ಭೋಗಾಕಾಂಕ್ಷೆಗಳಲ್ಲಿ ಮಿತಿ ಇರಲಿ. ಎಷ್ಟು ಖಿನ್ನರಾಗ್ತೀವಿ, ಎಷ್ಟು ನೋವು ಅನುಭವಿಸ್ತೀವಿ, ಎಷ್ಟು ಸಂಕಟ ಪಡ್ತೀವಪ್ಪ ಒಂದೊಂದು ವಿಷಯಕ್ಕೆ. ಭೋಗದ ಆಕಾಂಕ್ಷೆ ಒಳಗೆ ಇಡೀ ಬದುಕಿನ ನೆಮ್ಮದಿಯನ್ನೇ ಕಳ್ಕೊಂಡ್ಬಿಟ್ಟಿರ್ತೀವಲ್ಲ. ಇದು ಯಾವುದರಲ್ಲಿ ಅತಿರೇಕ ಬೇಡ, ಅತಿಯಾಗಬಾರ್ದು. ಯಾವುದು ಇರಲಿ ಮಿತದೊಳಗೆ. ಎಲ್ಲವೂ ಆಸೆ ಪಡೋಣ, ಅವನ್ನ ಈಡೇರಿಸ್ಕೊಳ್ಳೋಕ್ಕೂ ಪ್ರಯತ್ನ ಪಡೋಣ, ಏನೂ ತಪ್ಪೇನಿಲ್ಲ. ಆದರೆ ಯಾವುದು ಅತಿರೇಕಕ್ಕೆ ಹೋಗದಂತೆ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಂಡು ಇನ್ನೊಬ್ಬರ ಹಿತವನ್ನು ಸಹಿತ ಕಾಯೋದೇ ಮಾನವ ಧರ್ಮ ಅಂತ ಈ ಕಗ್ಗಗಳಲ್ಲಿ ಹೇಳಿದ್ದು. ಧನ್ಯವಾದ.